ಇವತ್ತು RCB ಮತ್ತು ಪಂಜಾಬ್ ಫೈನಲ್ ಮ್ಯಾಚ್ ಇದೆಯಲ್ಲ, ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ಕಡೆ ಮ್ಯಾಚ್ ನೋಡೋಕ್ಕೆ ಸ್ಕ್ರೀನಿಂಗ್ ಅನ್ನು ರೆಡಿ ಮಾಡ್ತಾ ಇದ್ದಾರೆ. ನಗರದಾದ್ಯಂತ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಯಾಕಂದ್ರೆ ಜನ ಜಾಸ್ತಿ ಸೇರ್ತಾರಲ್ಲ, ಹಾಗಾಗಿ ಪಂದ್ಯಾವಳಿ ನಂತರ ಕಾನೂನು ಉಲ್ಲಂಘನೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಕಾನೂನು ಚೌಕಟ್ಟಿನಲ್ಲೇ ಇರಬೇಕು. ಈಗಾಗಲೇ ಇದ್ರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಬೆಟ್ಟಿಂಗ್ ಬಗ್ಗೆ ಹದ್ದಿನ ಕಣ್ಣಿಟ್ಟಿದ್ದೀವಿ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಕೆ, ಈಗ ಎಸ್ ಮ್ಯಾಚ್ ಇರೋದ್ರಿಂದ ಮನೇಲಿ ನೋಡುವಂಥವ್ರು ಇರ್ತಾರೆ, ಫ್ರೆಂಡ್ಸು ಫ್ಯಾಮಿಲಿಯನ್ನು ನೋಡುವಂಥವ್ರು ಇರ್ತಾರೆ. ಆ್ಯಂಡ್ ಹೊರಗಡೆ ಹಲವಾರು ಕಡೆ ಸ್ಕ್ರೀನಿಂಗ್ಗಳನ್ನು ರೆಡಿ ಮಾಡಿರ್ತಾರೆ. ಈ ಕಾಫಿ ಶಾಪ್, ಟೀ ಶಾಪ್, ಹೋಟೆಲ್ಗಳು, ಬೇರೆ ಬೇರೆ ಕಡೆ ರೆಸ್ಟೋರೆಂಟ್ಗಳಲ್ಲೆಲ್ಲ. ಅಂತಹ ಕಡೆ ಹದ್ದಿನ ಕಣ್ಣಿಟ್ಟಿದ್ದೀವಿ. ಎಲ್ಲೂ ಕೂಡ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅಂತ ಇದೀಗ ಸಂಭ್ರಮಾಚರಣೆ ಅನ್ನುವಂಥದ್ದು ನಡೀಲಿ, ಬಟ್ ಕಾನೂನಿನ ಚೌಕಟ್ಟಿನಲ್ಲೇ ಇರಬೇಕು ಅಂತ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದೀಗ ಎಸ್, ಎಲ್ಲ ಕಡೆ RCBಯ ಫೀವರ್ ಜೋರಾಗಿದೆ ರಾಜ್ಯಾದ್ಯಂತ. ಪ್ರಮುಖವಾಗಿ ಬೆಂಗಳೂರು ಅಂತ ತಗೊಂಡಾಗ ಎಲ್ಲರೂ ಆಫೀಸ್ ಮುಗಿಸಿ ಇವತ್ತು ಮನೆಗೆ ಹೋಗಲ್ಲ ಬಿಡಿ, ಎಲ್ಲರೂ ಅಲ್ಲಲ್ಲೇ ಪ್ಲ್ಯಾನ್ ಮಾಡಿರ್ತಾರೆ. ಎಲ್ಲಿ ಮ್ಯಾಚ್ ನೋಡೋದು, ಹೆಂಗೆ ನೋಡೋದು, ಒಟ್ಟಿಗೆ ಆ ಕ್ರೌಡ್ ಸಮೇತ ನೋಡಿದ್ರೆ ಚಂದ ಅಲ್ವಾ ಇಂಥದ್ದೇನೆಲ್ಲ. ಇನ್ನು RCBಯ ಗೆಲುವಿಗಾಗಿ ಬೆಳಗಾವಿ ಜಿಲ್ಲೆಯ ಅಭಿಮಾನಿಗಳು ಬದ್ರಿನಾಥ್ನಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಾರುಗೇರಿ ಪಟ್ಟಣದ ಅಭಿಮಾನಿಗಳು ಉತ್ತರಾಖಂಡದ ಚಾರ್ಧಾಮ್ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದು ಬದ್ರಿನಾಥ್ನಲ್ಲಿ RCB ಟೀ ಶರ್ಟ್ಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಫೈನಲ್ ಪಂದ್ಯದಲ್ಲಿ RCB ಗೆಲ್ಲಬೇಕು ಅಂತ ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ನಾವು ಹಾಗೂ ನನ್ನ ಗೆಳೆಯರ ಬಳಗ ಪ್ರಸಿದ್ಧ ಬದ್ರಿನಾಥ್ ದೇವಸ್ಥಾನಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದೀವಿ. ಕಾರಣ, ಈ ವರ್ಷ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ನಲ್ಲಿ ಪ್ರವೇಶಿಸಿದೆ. ಹಾಗೆ ಅದಕ್ಕೆ ಒಳ್ಳೆಯದಾಗಲಿ. ಈ ವರ್ಷ ನಮ್ಮ ಟೀಮು ಕಪ್ ಗೆದ್ದೇ ಗೆಲ್ಲಲಿ. ಈ ಸಲ ಆದರೆ ಕಪ್ ಗೆದ್ದೇ ಗೆಲ್ಲುತ್ತೆ. ಇದರ ಜೊತೆಗೆ ನಮ್ಮ RCB ತಂಡ ಉತ್ತಮವಾದ ಪ್ರದರ್ಶನ ನೀಡಿದೆ. ಬ್ಯಾಟಿಂಗ್, ಬಾಲಿಂಗ್ ಹಾಗೂ ಫೀಲ್ಡಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದೆ. ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ, ಸಾಲ್ಟು, ಜಿತೇಶ್ ಶರ್ಮಾ, ಬಾಲಿಂಗ್ನಲ್ಲಿ ಹಜಲ್ವುಡ್, ಭುವನೇಶ್ವರ್ ಕುಮಾರು, ಎಸ್ ದಯಾಲು, ಸುಹಾಸ್ ಶರ್ಮಾ ಎಲ್ಲರೂ ಅಚ್ಚುಕಟ್ಟಾದ ಪ್ರದರ್ಶನ ನೀಡ್ತಾ ಇದ್ದಾರೆ. ನಾಳೆ ನಡೆಯುವಂಥ ಫೈನಲ್ನಲ್ಲಿ ನಮ್ಮ ಟೀಮ್ ವಿನ್ ಆಗಲಿ. ಜೈ RCB. ನಿನ್ನೆ ದಿವಸ ನಾವು ಹಾಗೂ ನನ್ನ ಗೆಳೆಯರ ಬಳಗ